ಇದರಲ್ಲಿ ಪದೇ ಪದೇ ಗೃಹಲಕ್ಷ್ಮಿಗೆ ಮಾತ್ರ ತೊಡಕುಂಟಾಗ್ತಾ ಇದೆ. ಇದೀಗ ಮತ್ತೆ 3 ತಿಂಗಳಿಂದ ಹಣ ಬಾರದೆ ಗೃಹಲಕ್ಷ್ಮಿಯರು ಪರದಾಡ್ತಾ ಇದ್ದು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಬರ್ತಿಲ್ಲ, ಗೃಹಿಣಿಯರ ಅಳಲು. ಬ್ಯಾಂಕ್ಗೆ ಅಲೆದು ನಾರಿಯರು ಸುಸ್ತು, ಸರ್ಕಾರದ ವಿರುದ್ಧ ಗರಂ. ಗೃಹಲಕ್ಷ್ಮಿ ಯೋಜನೆ ಎಷ್ಟೋ ಮಹಿಳೆಯರ ಸ್ವಾವಲಂಬನೆಯ ಬಾಗಿಲು ತೆರೆದಿತ್ತು. ಕೆಲವರು ಇದೇ ಹಣವನ್ನ ಕೂಡಿಟ್ಟು ತಮ್ಮ ಕನಸಿನ ಉದ್ಯೋಗವನ್ನು ಆರಂಭಿಸಿದ್ರು. ಇನ್ನು ಕೆಲವರು ತಮ್ಮ ಕನಸುಗಳನ್ನ ಸಾಕಾರ ಮಾಡ್ಕೊಂಡಿದ್ರು. ಆದ್ರೀಗ ಗೃಹಲಕ್ಷ್ಮಿ ಬರದೆ ಮತ್ತೆ ತೊಡಕುಂಟಾಗಿದೆ. 3 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ, ಹಣ ಹಾಕೋದಿಲ್ಲ ಅಂತ ಹೇಳಿದ್ರೆ ವಿಶ್ವಾಸ ಮಾಡೋದನ್ನೇ ಬಿಟ್ಬಿಡ್ತೀವಿ, ಯಾಕಂದ್ರೆ ನಮಗೂ ಬ್ಯಾಂಕ್ಗೆ ಅಲೆದು ಅಲೆದು ಸುಸ್ತಾಗಿದೆ ಅಂತ ನಾರಿಯರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಈಗ 2 ತಿಂಗಳು 3 ತಿಂಗಳು ಹತ್ತಿಗೆ ಬಂದಿಲ್ಲ. ಈಗ ಇಲ್ರಿ ಬಂದಿಲ್ಲ. ತಿಂಗಳು ಅವ ಬಂದಿತ್ರಿ, ಒಂದು 5-6 ತಿಂಗಳು ಬಂತು, ಮತ್ತಿತ್ತ ಬಂದಿಲ್ಲ. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ 1 ತಿಂಗಳು ಹಾಕ್ತಾರೆ. ಕರೆಂಟ್ ಬಿಲ್ಲು ಬರಕಂತದ್ರಿ. ಗುಳಿಗೆ ಪಲ್ಗೆ ತಗೊಳಕ್ ಬರ್ತೈತಿ, ಮತ್ತೆ ಇದ್ದರೆ ತಗಂತದೆ ಕೊಡ್ಬೇಕಂತೀರಿ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಮಾತಾಡಿ, ಬೇರೆ ವಿಷಯಗಳಿಂದ ಹಣ ಕೊಡೋದು ವಿಳಂಬ ಆಗ್ತಾ ಇದೆ, ಇವತ್ತು ತಲುಪೋ ಹಣ ನಾಳೆ ತಲುಪಲಿದೆ ಅಂತ ಹೇಳಿದ್ರು. ಕರೆಕ್ಟ್ ಆಗಿ ಬರ್ತಾ ಇದೆ. ಒಂದು GST ಮತ್ತು IT ವಿಷಯದಲ್ಲಿ 1,20,000 ಜನರಿಗೆ ಮಿಸ್ಟೇಕ್ ಆಗಿ ನಿಂತಿತ್ತು. ಏನಕ್ಕೆ? ಬರೀ GST ಕಟ್ಟಿದ್ದಾರೆ ಒಂದು ಸಾರಿ ಅನ್ನೋದಕ್ಕೋಸ್ಕರ ನಿಂತಿತ್ತು. ತಿಂಗಳು ಕೊಡಬೇಕು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ. ಆದರೂ ಕೂಡ ನಾವು 3 ತಿಂಗಳು ಒಂದ್ಸಾರಿ ಕೊಡ್ತಾ ಇದ್ದೇವೆ. ತಿಂಗಳು ಕೊಡೋದ್ರಲ್ಲಿ ಬೇರೆ ಬೇರೆ ವಿಷಯಗಳಿಂದ ನಿಧಾನ ಆಗ್ತಾ ಇದೆ ಹೊರತು ಇವತ್ತು ತಲುಪೋದು ನಾಳೆ ತಲುಪೋದು. ಯಾವತ್ತೂ ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ, ಮುಂದೇನೂ ನಿಲ್ಲಲ್ಲ. ಇನ್ನು ಮುಂದೆ ವಿದ್ಯಾರ್ಥಿಗಳಿಗೂ ಉಚಿತ ಪ್ರಯಾಣ. ಗೃಹಲಕ್ಷ್ಮಿ ಹಣ ವಿಳಂಬದ ನಡುವೆ DCM DK ಶಿವಕುಮಾರ್ ಮತ್ತೊಂದು ಉಚಿತ ಘೋಷಣೆ ಮಾಡಿದ್ದಾರೆ. KPS ಅಂದ್ರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಓದುವಂತ ಮಕ್ಕಳಿಗೆ ಉಚಿತ ಬಸ್ ವ್ಯವಸ್ಥೆ ನೀಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿರೋದಾಗಿ ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯ ಉಜ್ವಲಕ್ಕೆ ಸರ್ಕಾರ ಬದ್ಧ. ರಾಜ್ಯಾದ್ಯಂತ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ LKGಯಿಂದ PUC ತನಕ ಓದುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಆರಂಭಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸುವ ಮೂಲಕ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಪ್ರಮುಖ ಒತ್ತು ನೀಡಲಾಗ್ತಿದೆ. DK ಟ್ವೀಟ್ಗೆ ಉತ್ತರಿಸಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, DK ಕೇವಲ ಸಲಹೆ ಕೊಟ್ಟಿದ್ದಾರೆ, ಆದ್ರೆ ಅದು ಆರ್ಥಿಕ ಇಲಾಖೆಯಿಂದ ಸಂಪುಟಕ್ಕೆ ಹೋಗಬೇಕು ಅಂದಿದ್ದಾರೆ. ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಉಚಿತ ಇದೆ, ಗಂಡು ಮಕ್ಕಳಿಗೆ ಪಾಸ್ ಕೊಡ್ತೀವಿ. ಸರ್ಕಾರಿ ಶಾಲೆಯಲ್ಲಿ KPSC ಶಾಲೆ ಓದೋ ಮಕ್ಕಳಿಗೆ ಉತ್ತೇಜನ ಕೊಡೋದಕ್ಕೆ DCM ಈ ರೀತಿ ಹೇಳಿರ್ಬೋದು. ಉಪಮುಖ್ಯಮಂತ್ರಿ ಆಗಿ ಅವರು ಸಲಹೆ ಕೊಟ್ಟಿದ್ದಾರೆ. ಅದು FDಗೆ ಹೋಗಿ FD ಕನ್ಫರೆನ್ಸ್ ತಗೊಂಡು ಕ್ಯಾಬಿನೆಟ್ ಬಂದು 10 ಕೋಟಿ ಮೇಲೆ ಏನೇ ಖರ್ಚು ಮಾಡೋಂಗಿದ್ರು ಕ್ಯಾಬಿನೆಟ್ ಅನುಮತಿ ಬೇಕು. ಅದರಿಂದ ಕ್ಯಾಬಿನೆಟ್ ಬಂದ ಮೇಲೆ ಕ್ಲಿಯರ್ ಆಗುತ್ತೆ. ಇಂದು ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಸುರೇಶ್ ಗೌಡ, ಕಾಂಗ್ರೆಸ್ ಶಾಸಕರೇ ಗ್ಯಾರಂಟಿ ಯೋಜನೆ ನಿಲ್ಲಿಸಿ ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭ್ರಮೆಯಲ್ಲಿ ಸರ್ಕಾರವನ್ನ ನಡೆಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ರಾಯಾರೆಡ್ಡಿ ಹೇಳಿದ್ದಾರೆ, BR ಪಾಟೀಲ್ ಹೇಳಿದ್ದಾರೆ, ಈ ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಎದ್ದೋಗಿದೆ, ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಅಂತ. ಸಿದ್ದರಾಮಯ್ಯನ ಭ್ರಮೆ ಬಂದ್ಬಿಟ್ಟಿದೆ. ಅವರಿಗೆ ಆ ಭ್ರಮೆಯಲ್ಲಿ ಇವತ್ತು ಸರ್ಕಾರ ನಡೆಸ್ತಾರೆ. ಸದ್ಯ ಗೃಹಲಕ್ಷ್ಮಿ ಹಣ ವಿಳಂಬಕ್ಕೆ ಖುದ್ದು ರೇವಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ KPS ಶಾಲೆಯಲ್ಲಿ ಓದೋ ಮಕ್ಕಳಿಗೆ DCM DK ಸಿಹಿ ಸುದ್ದಿ ಕೊಟ್ಟಿದ್ದಾರೆ ನಿಜ, ಆದ್ರೆ ಸಂಪುಟ ಅನುಮೋದನೆ ಸಿಗುತ್ತಾ ಅಂತ ನೋಡ್ಬೇಕಿದೆ. ಮೈಸೂರಿನಿಂದ ರಾಮ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.